ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಟೈಮ್ ಬಂದು 7 ಗಂಟೆ ಆಗಿದೆ. ನಾನೀಗ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಮನೆಯೆಲ್ಲ ಒರೆಸ್ತಾ ಇದೆ. ನಾನು ಸ್ನಾನ ದೇವ್ರ ಮನೆ ದೀಪ ಹಚ್ಚಿದ್ರೆ ಈಗ ಕೆಲಸ ಒಂದು ಹಂತಕ್ಕೆ ಮುಗಿಯುತ್ತೆ. ಮತ್ತು ತಿಂಡಿ ಕೂಡ ರೆಡಿ ಮಾಡ್ಕೋಬೇಕು. ತಿಂಡಿಗೆ ನಾನು ಇವತ್ತು ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅನ್ನ ಕೂಡ ರೆಡಿಯಾಗಿದೆ, ಪುಳಿಯೋಗರೆ ಗೊಜ್ಜು ಮಾಡಬೇಕು. ಇವತ್ತಿನ ಬ್ಲಾಗು ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಏನೇನು ಆಗುತ್ತೆ ಅಂತ ಹೇಳ್ಬಿಟ್ಟು ಇದೇ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ, ಏನೇನು ಮಾಡ್ತೀನಿ ಇವತ್ತು ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತಿನ ಬ್ಲಾಗು ಇಷ್ಟ ಆಗಿರುತ್ತೆ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಅಂತ ಕೇಳ್ಕೊಳ್ತಾ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಈಗ ನಾನು ಪುಳಿಯೋಗರೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅನ್ನ ಕೂಡ ರೆಡಿಯಾಗಿದೆ. ಇಲ್ಲಿ ಅನ್ನ ರೆಡಿಯಾಗಿದೆ. ಇಲ್ಲಿ ಗೊಜ್ಜು ಮಾಡ್ಕೊಂಡ್ಬಿಡ್ತೀನಿ. ಇದು ಪಾಕೆಟ್ ಹಾಕೊಂಡು ಮಾಡ್ಕೊಳ್ಳೋದಷ್ಟೇ. ಸ್ಟವ್ ಆನ್ ಆಗಿದೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಗೊಜ್ಜಿಗೆ ಪೌಡರ್ನ ಹಾಕ್ಕೊಳ್ಳೋದು. ಬಿಸಿ ಆದಮೇಲೆ ಕಡಲೆ ಬೀಜ ಸ್ವಲ್ಪ ತೆಗೆಸ್ಕೊಬಿಡ್ತೀನಿ. ಪುಳಿಯೋಗರೆಗೆ ಕಡಲೆ ಬೀಜ ಇಲ್ಲದೆ ಚೆನ್ನಾಗಿರಲ್ಲ. ಚಿತ್ರಾನ್ನ ಪುಳಿಯೋಗರೆಗೆಲ್ಲ ಕಡಲೆ ಬೀಜ ಇರಲೇಬೇಕಲ್ವಾ, ಅದಕ್ಕೋಸ್ಕರ ಕಡಲೆ ಬೀಜನ ತೇಲಿಸ್ಕೊತೀನಿ. ಕಡಲೆ ಬೀಜ ಹಾಕೋದ್ರಿಂದ ಚೆನ್ನಾಗಿರೋದು ಪುಳಿಯೋಗರೆ, ಚಿತ್ರಾನ್ನ ಎಲ್ಲ. ಅದಕ್ಕೋಸ್ಕರ ಕಡಲೆ ಬೀಜ ತೆಲಿಸ್ಕೊಂಡ್ಬಿಟ್ಟು ಸೈಡ್ಗೆ ಎತ್ತಿಕೊಂಡ್ಬಿಡ್ತೀನಿ. ಆಮೇಲೆ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ, ಉಪ್ಪು ಆಗಿಲ್ಲ ಅಂದರೆ ಉಪ್ಪು ಹಾಕೊತೀನಿ. ಇವತ್ತಿನ ಬ್ಲಾಗು ಏನೇನು ಆಗುತ್ತೆ ಏನೇನು ಆಗಲ್ಲ ಗೊತ್ತಿಲ್ಲ ನನಗೆ. ಎಲ್ಲ ಹೋಗಿ ನಿಲ್ಲುತ್ತೆ ಅಂತ ಅದೇ ಶೇರ್ ಮಾಡ್ತೀನಿ, ಏನೇನಾಗುತ್ತೆ ಅಂತ. ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಎಂಟಿಗೆ ಏನೇನು ವಿಡಿಯೋ ಬರುತ್ತೆ ಇದರಲ್ಲಿ ಅಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಪುಳಿಯೋಗರೆದು ಕಡಲೆ ಬೀಜ ಸಿಡಿತಾ ಇದೆ. ಈಗ ತಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ತೆಗೆದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಓಪನ್ ಆಗಿರುತ್ತಲ್ಲ ಆವಾಗ ಗೊತ್ತಾಗುತ್ತೆ ಚೆನ್ನಾಗಿ ಆಗಿದ್ಯೋ ಇಲ್ವೋ ಅಂತ. ಈಗ ಕಡಲೆ ಬೀಜ ಎಲ್ಲ ತೆಗ್ದಿದ್ದೀನಿ. ಈಗ ಎಣ್ಣೆ ಕೂಡ ಕಾದಿದೆ. ಈಗ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಉಪ್ಪನ್ನ ನಾನು ಅನ್ನಕ್ಕೆ ಉಪ್ಪು ಹಾಕೋದಿಲ್ವಲ್ಲ, ಅದಕ್ಕೋಸ್ಕರ ಇದಕ್ಕೆ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ಇದು ಪುಳಿಯೋಗರೆ. ಇದು ಆ್ಯಕ್ಚುಲಿ ಹಿಂಗೆ ಬಂದುಬಿಟ್ಟಿದೆ. ನಾನು ಮುರಿದೋಗ್ಬಿಟ್ಟಿದೆ, ಇನ್ನೇನು ಬೈಸ್ಕೊತೀನಿ ಬಿಡು ಅಂತ ಅನ್ಕೊತಿದ್ದೆ. ಅದು ಮುರಿದೋಗಿರೋದಲ್ಲ. ಆಮೇಲೆ ಗೊತ್ತಾಯ್ತು ಥ್ರೆಡ್ ಇದು ಲೂಸ್ ಆಗಿದೆ ಅಂತ. ಹಿಂಗೆ ಬೆಳಿಗ್ಗೆಯಿಂದ ಇಟ್ಕೊಂಡಾಗೆಲ್ಲನೂ ಇದು ಹಿಂಗೆ ಅಳ್ಳಾಡ್ತಿತ್ತು. ಅಯ್ಯೋ ಮುರಿದಾಕ್ಬಿಟ್ಟಿದ್ದೀನಲ್ಲಪ್ಪ ಅಂತ ಭಯ ಆಗ್ತಿತ್ತು. ಆದರೆ ಇದು ಥ್ರೆಡ್ ನೋಡಿ ಈ ಥರ ಇದೆ, ಬಿಚ್ಕೊಂಡಿದೆ. ನನಗೆ ಭಯ ಆಗ್ತಾಯಿತ್ತು ಮುರಿದಾಕ್ಬಿಟ್ಟು. ನಂಗೆ ಏನಾದರೂ ಹೊಡೆದಾಕೋದ್ರೆ ಮತ್ತು ಏನಾದರೂ ಹಾಳು ಮಾಡಿದ್ರೆ ನಿಜವಾಗ್ಲೂ ಅದು ಗಿಲ್ಟ್ ಕಾಡ್ತಾನೆ ಇರುತ್ತೆ. ಅದು ಹಂಗಾಗತ್ತೆ. ಅದಕ್ಕೆ ನಾನು ಇದು ಭಯ ಆಗ್ಬಿಟ್ಟಿತ್ತು. ಈಗ ಟೈಟ್ ಆಯ್ತು ನೋಡಿ. ಹಂಗೆ ನಾನು ಅಂದರೆ ನಾನೇ ಎಲ್ಲೋ ಮುರಿದಾಕ್ಬಿಟ್ಟಿದ್ದೀನಿ ಅಂತ ಭಯ ಆಗ್ಬಿಟ್ಟಿತ್ತು. ಅನ್ನ ಕೂಡ ರೆಡಿಯಾಗಿದೆ.
ಇಲ್ಲಿ ಗೊಜ್ಜು ಕೂಡ ರೆಡಿಯಾಗಿದೆ. ಈಗ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಅನ್ನನ ಸೇರಿಸ್ಕೊಂಡ್ರೆ ಆಯಿತು. ಸ್ಟವ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ರೆಡಿ. ಈಗ ಪುಳಿಯೋಗರೆ ಮಿಕ್ಸ್ ಆಗಿದೆ. ಇದಕ್ಕೆ ಖಾರದ ಪುಡಿ ಪೌಡ್ರ್ ಎಲ್ಲ ಹಾಕ್ಬಿಟ್ಟು ನಾವು ಎಣ್ಣೆಲಿ ಫ್ರೈ ಮಾಡ್ತೀವಲ್ಲ, ಮಿಕ್ಸ್ ಮಾಡಬೇಕಾದ್ರೆ ಇದಕ್ಕೆ 1 ಸ್ಪೂನು ಅಷ್ಟು ಖಾರದ ಪುಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನಾನು ಇವತ್ತು ವಿಡಿಯೋ ಮಾಡ್ತಾ ಮರ್ತೋಗ್ಬಿಟ್ಟಿದ್ದೀನಿ. ಖಾರದ ಪುಡಿ ನಾನು ಯಾವಾಗ ಮಾಡಿದ್ರು ಖಾರದ ಪುಡಿ ಹಾಕ್ತಾಯಿದ್ದೆ, ಇವತ್ತು ಮರ್ತೋಗಿದ್ದೀನಿ ಅಷ್ಟೇ. ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವೇನಾದರೂ ಮಾಡಬೇಕಾದ್ರೆ ಟ್ರೈ ಮಾಡಿ ನೋಡಿ. ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ. ಇದು ಖಾರ ಸ್ವಲ್ಪ ಕಡಿಮೆ ಇರುತ್ತಲ್ವ, ಖಾರದ ಪುಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ನಮಗೆ. ಹಾಗಾಗಿ ನಾನು ಮರ್ತುಬಿಟ್ಟಿದ್ದೀನಿ, ಖಾರದ ಪುಡಿ ಹಾಕಿಲ್ಲ ನಾನು ಇವತ್ತು. ನೀವು ಯಾವಾಗಲಾದ್ರೂ ಮಾಡುವಾಗ ಹಾಕ್ಬಿಟ್ಟು ನೋಡಿ, ತುಂಬ ಚೆನ್ನಾಗಾಗತ್ತೆ. ನಾನು ಅಂದರೆ ಯಾವಾಗಲೇ ಮಾಡಿದಾಗಲೂ ಹಾಕ್ತಾಯಿದ್ದೆ. ಇವತ್ತು ಬ್ಲಾಗ್ ಮಾಡ್ತಾ ಮರ್ತೋಗ್ಬಿಟ್ಟಿದ್ದೀನಿ ಅಷ್ಟೇ. ಈಗ ಪುಳಿಯೋಗರೆನೂ ರೆಡಿ ಆಗಿದೆ. ತಿಂಡಿ ರೆಡಿ ಆಗ್ತದಲ್ವಾ, ರೆಡಿ ಆದಮೇಲೆ ತಿನ್ನೋದು. ತಿಂಡಿ ರೆಡಿ. ಈಗ ತಿಂಡಿ ತಿಂದು ಮುಂದಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ದೇವ್ರ ಮನೆ ಪೂಜೆ ಕೂಡ ಆಗಿದೆ. ಈಗ ತಿಂಡಿ ತಿಂದ್ಬಿಟ್ಟು ಮುಂದಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಕುಂಬಳ ಗಿಡದ ಅವಸ್ಥೆ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ. ಕಾಯಿ ಬಿಟ್ಟು 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 ಇವಾಗ ಏನಾಗಿದೆ, ಆದರೆ ಬುಡ ಕಿತ್ತಾಕೋದ್ರೂ ಅದಿನ್ನೂ ಹಂಗೆ ಹಸಿ ಥರ. ಅಂದರೆ ಗಿಡ ಇನ್ನೂ ಒಣಗಿಲ್ಲ, ಬೇರುಗಳಿನ್ನ ಹಾಕ್ಕೊಂಡಿದೆ. ಕಾಯಿ ಎಲ್ಲ ಫುಲ್ ಖಾಲಿ ಆಗ್ಬಿಟ್ಟಿದೆ. ಸದ್ಯಕ್ಕೆ ಅದರ ಅವಸ್ಥೆ ಇವಾಗ ಹಿಂಗಾಗಿರ್ತಿದೆ. ಫುಲ್ ಅಂದರೆ ಫುಲ್ ಎಲ್ಲ ಅಂದರೆ ಕ್ಲಿಯರ್ ಆಗೋಯ್ತು ಕಾಯೆಲ್ಲನೂ. ಹಾಗಾಗಿ ಇನ್ನು ಕಾಯಿ ಬಿಡಲ್ಲ, ಫುಲ್ ಹೊರಟೋಗ್ಬಿಡ್ತು. ಎಷ್ಟೊಂದು ಕಾಯಿ ಬಿಟ್ಟಿತ್ತಿದ್ದು ಗಿಡ. ನೀವು ಅವಾಗೆಲ್ಲ ತೋರಿಸಿದ್ದೀನಿ ನಾನು ಹಿಂದಿನ ಬ್ಲಾಗಲ್ಲಿ. ಸಖತ್ತು ಕಾಯಿ ಬಿಟ್ಬಿಟ್ಟಿತ್ತಿದ್ದು. ಸದ್ಯಕ್ಕೆ ನಾನು ಪ್ಲೇಟ್ ತೊಗೊಂಡು ಹೋಗ್ತಾ ಇರೋದು ಬದನೆಕಾಯಿ ಬಿಡಿಸೋದಕ್ಕೆ ಅಂತ. ಸ್ವಲ್ಪ ಕಿತ್ಬಿಟ್ಟು ಆಮೇಲೆ ಬ್ಲಾಗಲ್ಲಿ ಮತ್ತು ಅವರೆಕಾಯಿ ಕೂಡ ಅಂದರೆ ಒಣಗಿರೋದನ್ನು ಕೀಳಬೇಕು ಅವರೆಕಾಯಿ. ಹಾಗಾಗಿ ಅದನ್ನು ಕೂಡ ನಾನು ಕಿತ್ಬಿಟ್ಟು ವಿಡಿಯೋ ತೋರಿಸ್ತೀನಿ. ಈಗ ಚೀಲ ಮತ್ತು ಕ್ರೇಟ್ 2 ತಂದಿದ್ದೀನಿ. ಬದನೆಕಾಯಿ ಕೀಳಬೇಕು. ಕಾಣಿಸ್ತಿದೆ ಅನಿಸುತ್ತೆ. ಹುಲ್ಲೆಲ್ಲ ಕ್ಲೀನಾಗಿದೆ. ಈಗ ಸದ್ಯಕ್ಕೆ ಬದನೆಕಾಯಿನ ಕಿತ್ಬಿಟ್ಟು ತೊಗೊಂಡೋಗಿ ಅಂಗಡಿಯವರಿಗೆ ಕೊಡಬೇಕು. ಹಾಗಾಗಿ ಇದನ್ನು ಸ್ಟಾರ್ಟ್ ಮಾಡ್ಕೋತೀನಿ. ಆಮೇಲೆ ಒಣಗಿರೋ ಅವರೆಕಾಯಿ ಕೂಡ ಕೀಳಬೇಕು, ಅದನ್ನು ಕೂಡ ತೋರಿಸ್ತೀನಿ. ಇವತ್ತಿನ ಬ್ಲಾಗಲ್ಲಿ ಇಷ್ಟು ಕೆಲಸ ಮಾಡೋದಿದೆ, ಮಾಡ್ತಾನ ತೋರಿಸ್ತೀನಿ. ನಾನು ಕೀಳೋವಂಥ ಕಾಯಿಗಳು ಈ ಥರದ್ದು ನೋಡಿಕೊಂಡು ಕೆಲವೊಂದಷ್ಟು ಕಾಯಿಗಳು ಎಲ್ಲ ಹುಳ ಆಗಿಬಿಟ್ಟಿದೆ. ಇಷ್ಟಂಗೆ ಕಿತ್ಕೊಬಂದು ಕಿತ್ತಿದಾಯಿತು ಗಾಯ್ಸ್. ಇಷ್ಟು ಅವರೆಕಾಯಿ ಕಿತ್ಕೊಬಂದು ಹಾಕಿದ್ದೀನಿ. ಇಷ್ಟೇ ಸಿಕ್ಕಿದ್ದು, ಯಾಕೆಂದರೆ ಎಲ್ಲ ಅಂದರೆ ಬೇರೆಯವರೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಇನ್ನು ಮಿಕ್ಕಿರೋದು ಇಷ್ಟ ಆಗಿತ್ತು ಅಷ್ಟೇ ಗಾಯ್ಸ್. ಇದರಲ್ಲೇ ಕಿತ್ತಿದ್ದು, ಎಷ್ಟು ಸಿಗುತ್ತೋ ಅಷ್ಟು ನಾನು ನೋಡ್ಬಿಟ್ಟು ಕಿತ್ತಿದ್ದೀನಿ. ಇದರಲ್ಲಿ ಹೆಂಗೆ ಅಂದರೆ ಕುರಿ ಮೇಕೆ ಎಲ್ಲ ಬಿಟ್ಬಿಟ್ಟು ಮೇಯಿಸ್ಕೊಂಡು ಹೋಗ್ಬಿಟ್ಟಿದ್ರು. ಸ್ವಲ್ಪ ಅಂದರೆ ಎಲ್ಲ ಒಂದೊಂದು ಸ್ವಲ್ಪ ಸಿಕ್ಕಿದ್ದನ್ನು ನಾನು ಎಲ್ಲದನ್ನು ಕಿತ್ಕೊಂಡಿದ್ದೀವಿ. ಇದನ್ನು ಕೀಳಕ್ಕೆ ಹೋಗಿ ನನ್ನ ಕೈ ಕೂಡ ಡ್ಯಾಮೇಜ್ ಆಗಿದೆ ಗಾಯ್ಸ್. ಈ ಥರ ಕಾಳ
ಅಂದರೆ ಕಾಳು ಚೆನ್ನಾಗಿದೆ. ಕಾಯಿ ಎಲ್ಲನೂ ಬೇರೆ ಜನಗಳು ಏನು ಮಾಡಿದ್ದಾರೆ, ಇದನ್ನು ಇದು ಮಾಡಿ ಕಿತ್ಕೊಂಡು ಹೋಗಿದ್ದಾರೆ. ನನ್ನ ಕೈ ಕೂಡ ಇದು ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿದೆ. ಫುಲ್ಲು ಅಂದರೆ ಇಲ್ಲಿ ಕಾಣಿಸ್ತಿಲ್ಲ ನಿಮಗೆ ಕ್ಯಾಮ್ರಾದಲ್ಲಿ. ತುಂಬ ಸಾಫ್ಟ್ ನೋಡಿ, ಈ ಥರ ತುಂಬ ಸಾಫ್ಟ್ ಆಗಿಬಿಟ್ಟು ಈ ಅವರೆಕಾಯಿ ಕಿತ್ತೆ ಈ ಥರ ಆಗಿರೋದು ನನಗೆ. ಬೇರೆ ಇನ್ನೇನಕ್ಕೂ ಅಲ್ಲ, ಈ ಥರ ಚುಚ್ಕೊಂಡು ಹಿಂಗಾಗಿದೆ. ಇದರಲ್ಲಿರೋ ಅಷ್ಟನ್ನು ನಾನು ಕಾಯಿ ಕಿತ್ಕೊಂಡಿರೋದು. ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಆಗಿರುತ್ತೆ. ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದರೆ ಏನು ಮಾಡ್ತೀರಾ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಆಗಿದೆ. ಇದು ಅವರೆಕಾಯಿ ನಾನು ತೋರಿಸೋದ್ನಲ್ಲ, ಅಲ್ಲೆಲ್ಲ ತೊಗೊಂಡೋಗಿ ಇಟ್ಟಿರೋದು. ಬಟ್ ಇಲ್ಲಿ ಹೊಲ್ದ ಹತ್ರ ಬಂದಿದ್ದು ಸ್ವಲ್ಪ ಕೆಲಸ ಆಯ್ತಲ್ವ. ಇವತ್ತಿನ ಬ್ಲಾಗು ಇಷ್ಟ ಆಗಿರುತ್ತೆ. ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದರೆ ಏನು ಮಾಡ್ತೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್.